ನಮ್ಮ ಹತ್ನಿ ಒಳಗ ಇಷ್ಟು ದೊಡ್ಡ ಸ್ಟ್ರೈಕ್ ಅದು ಸ್ಟೂಡೆಂಟ್ಸ್ ಮಾಡ್ತಾರತ್ತಳಿ ಅನ್ಕೊಂಡೆಲ್ಲಾಗಿದ್ದೀನಿ ನೋಡ್ರಿ. ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ. ಇವತ್ ತನಕ ನಮ್ಮ ಹತ್ನಿ ಒಳಗ ಮುಂಜಾನೆ ಸ್ಟ್ರೈಕ್ ಚಾಲೂ ಮಾಡಿಬಿಟ್ಟಾರ್ರಿ ಸ್ಟೂಡೆಂಟ್ಸ್. ಯಾಕಪ್ಪ ಅಂತಂದ್ರ ಈಗ ಸರ್ಕಾರದವ್ರು ಏನ್ ಮಾಡ್ಲಕತ್ತಾರಪ್ಪ ಅಂತಂದ್ರ ರೀ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಅರ್ಧ ಅಂದ್ರು ಒಟ್ಟ ಕಡಿಮೆ ಮಾಡಿಬಿಟ್ಟಾರ ನೋಡ್ರಿ, ಬಿಡವಾರಾಗ್ಯಾರ್ರಿ. ನಾವ್ ಎಲ್ಲೇ ಹೋಗಿ ಯಾವ್ದೋ ಕೋರ್ಸ್ ಕಲ್ತ್ರು ಅಂತ್ರು ಉದ್ಯೋಗ ಸಿಗೋಲಾಗ್ಯಾವ್ರಿ. ಅದ್ರ ಸಂಬಂಧ ಈ ಸರ್ಕಾರದವ್ರಿಗೆ ಅರ್ಥ ಆಗ್ಬೇಕಂತೇಳಿ ಪ್ರತಿಭಟನೆ ನಡೆಸಿಬಿಟ್ಟಾರ್ರಿ. ಇಷ್ಟು ದಿವಸ ರೈತ ಬೆಳೆದ ಬೆಳೆಗೆ ಒಂದು ಒಳ್ಳೆ ಬೆಲೆ ಕೊಡಲ್ದ ಅವ್ರಿಗೆ ಆಟ ಆಡಿಸಿರಿ. ಅದಷ್ಟ ಟೈಪ್ ಸ್ಟೂಡೆಂಟ್ ಜೋಡ ಎಲ್ರಿ ಆಟ ಆಡ್ಲಾಕ್ ಬಂದ್ರಂದ್ರ ಅವ್ರು ಸುಮ್ ಕುಂಡ್ರುದಿಲ್ರಿ. ಯಾರ ಸುಮ್ ಕುಂಡ್ರಬಹುದ್ರಿ, ಆದ್ರ ಒಂದ್ ಹೊತ್ತಿಗೆ ಸ್ಟೂಡೆಂಟ್ ಗಳು ಸುಮ್ ಕುಂಡ್ರಂಗಿಲ್ಲ ನೋಡ್ರಿ. ಇವ್ರೇನ್ ಮಾಡ್ತಾರ ಬರ ಸ್ಟೂಡೆಂಟ್ ಅದಾರ ಅಂತೇಳಿ ನೀವು ತಿಳ್ಕೊಂಡಿದ್ರ ಅದು ತಪ್ಪು ಮಾತ್ರಿ. ಎಲ್ಲಾ ಸ್ಟೂಡೆಂಟ್ಸ್ ಒಕ್ಕಟ್ಟಾಗಿ ಗಟ್ಟಿ ಮನಸ್ಸು ಮಾಡಿ ರೋಡ್ ಇಳಿದ್ರಂದ್ರ ನೇಪಾಳದಿಂದ 2 ಪಟ್ಟು ಹಾನಿ ಮಾಡುವ ತಾಕತ್ತ ನಮ್ ಸ್ಟೂಡೆಂಟ್ ಅಂತ ಐತ್ ನೋಡ್ರಿ. ಈ ಸರ್ಕಾರದವ್ರಿಗೆ ಹೇಳುದು ಒಂದ ಮಾತ್ ನೋಡ್ರಿ, ಅವ್ರೇನ ನಿಮ್ ಹೆಂಡತಿ ಮಗಳು ಕೊಳ್ಳನ ಬಂಗಾರ ನಿಮ್ದು ಆಸ್ತಿ ನಿಮ್ ಕಾರ್ ಗಾಡಿ ಕೊಡುತ್ತೇನ್ ಕೇಳಕತ್ತಿಲ್ರಿ. ಅವ್ರು ಕೇಳತ್ತದ ಬರೀ ಗೌರ್ಮೆಂಟ್ ಅಪ್ಲಿಕೇಶನ್ ಬಿಡ್ರಿ ಅಂತ ಹೇಳಿ. ಅವತ್ತ ರೈತ ಬೆಳೆದ ಬೆಲೆಗೆ ಒಳ್ಳೆ ಬೆಳೆ ಸಿಗ್ಲಾಕ ಮಗ ರೋಡಿಗೆ ಇಳಿಬೇಕಾತ್ರಿ. ಇವತ್ತ ಅದ ಮಗಗ ಗೌರ್ಮೆಂಟ್ ಜಾಬ್ ಸಿಗೋ ಸಂಬಂಧ ಅಪ್ಪ ಬೀದಿಗೆ ಇಳಿ ಪರ್ಸಂಗ್ ಬಂದೈತಿ ನೋಡ್ರಿ. ಇಲ್ಲಿ ಬಂದಿರೋ ಪ್ರತಿಯೊಂದು ಸ್ಟೂಡೆಂಟ್ ಅವ್ರವ್ರದ ಒಂದೊಂದು ಡ್ರೀಮ್ ಅದಾವ್ರಿ. ಆ ಡ್ರೀಮ್ ಸರ್ಕಾರದವ್ರ ಕಾಲಾಗಿನ್ ಕಸ ಮಾಡಿಬಿಟ್ಟಾರ್ರಿ. ಈ ಕಡೆ ಸ್ಟೂಡೆಂಟ್ಗೂ ಕಿಮ್ಮತ್ ಕೊಡುವವರಾಗ್ಯಾರ್ರಿ, ಆ ಕಡೆ ರೈತರಿಗೆ ಕಿಮ್ಮತ್ ಕೊಡುವವರಾಗ್ಯಾರ್ರಿ. ಈಗ ನಿಮಗ್ ಹೇಳ್ಬೇಕಂದ್ರ ಈ ಸರ್ಕಾರದವ್ರ ನಮ್ ಕರ್ನಾಟಕದ ಜನರನ್ನ ಹುಚ್ಚು ಮಾಡಿಬಿಟ್ಟಾರ ನೋಡ್ರಿ. ಅದ ಇರುತ್ತಕ್ಕ ಅಣ್ಣ ತಮ್ಮ ಅಕ್ಕ ತಂಗಿ ಅಂತಾರ್ರಿ. ಅದ ಮುಗಿದ ಮೇಲೆ ನೀಯಾವ ನಡಿ ಇಲ್ಲಿ ತಂದು ಬಿಡ್ತಾರ ನೋಡ್ರಿ. ಈಗ ಸ್ಟೂಡೆಂಟ್ಸ್ ಅದ ಪರಿಚಯ ಬಂದೈತಿ ನೋಡ್ರಿ. ಅವ್ರಿಗೆ ಎಲೆಕ್ಷನ್ ಹಾಕಾಗ ಅವಾಗ ಸ್ಟೂಡೆಂಟ್ ಗಳು ಬೇಕಾಗಿದ್ರಿ, ಒಳ್ಳೆ ಕಾಲೇಜಿಗೆ ಹೋಗಿ ಬರ್ತಿದ್ರಿ. ಯಾಕಪ್ಪ ಅಂದ್ರ ಒಂದು ಕ್ಲಾಸ್ ಕನ್ವೆನ್ಷನ್ ಮಾಡ್ರ ಮುಗಿತಿರ್ಲಿ 50-60 ಓಟ್ ಒಮ್ಮೆ ಬೀಳ್ತಿದ್ರಿ. ಆದ್ರೆ ಈಗ ಅವು ಓಟ್ ಮರ್ತಾರ್ರಿ. ಇನ್ನೊಂದ್ 2 ವರ್ಷ ರೀ ಎಲೆಕ್ಷನ್ ಬಂದಾವ್ರಿ, ಅವಾಗ ಬರ್ತಾರ ನೋಡ್ರಿ ಅಣ್ಣ ತಮ್ಮ ಅನ್ಕೋತ್ರಿ. ನಿಮ್ದು ಡಿಗ್ರಿ ಮುಗ್ಯಾನ ಲ್ಯಾಪ್ಟಾಪ್ ಕೊಡ್ತನು, ಕಂಪ್ಯೂಟರ್ ಕೊಡ್ತನು, ಟ್ಯಾಬ್ ಕೊಡ್ತನು ಅಂತ ಹೇಳಿ ಬರ್ತಾರ್ರಿ. ಅವಾಗ ಚಪ್ಪಲ್ ತೋ ಮಾರಿ ಹೋಗಿ ಕಳಿಸಿ ಬಿಡ್ರಿ. ರೈತರಿಗೆ ಸ್ಟೂಡೆಂಟ್ಸ್ ಕಿಮ್ಮತ್ ಕೊಡೋದು ಸರ್ಕಾರ ಇದು ಕರ್ನಾಟಕಕ್ಕೆ ಬ್ಯಾಡ ಅಂತ ಹೇಳಿ. ಏನಾರ ತಪ್ಪಾಗಿದ್ರೆ ಕ್ಷಮೆ ಇರ್ಲ್ರಿ.